ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಓಂ ಗಮ್ ಗಣಪತಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಇವತ್ತು ಸಂಕಷ್ಟಹರ ಚತುರ್ಥಿ ಇದೆ. ಎಲ್ಲರಿಗೂ ಸರ್ವರಿಗೂ ಸಂಕಷ್ಟಹರ ಚತುರ್ಥಿಯ ಆರ್ಥಿಕ ಶುಭಾಶಯಗಳು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ ಸ್ನೇಹಿತರೆ. ಈ ಜೂನ್ 3ರಿಂದ ಅಂದರೆ 3ನೇ ತಾರೀಕಿನಿಂದ 5ನೇ ತಾರೀಕು 3, 4, 5 ಈ ತಾರೀಕಿನವರೆಗೆ ಕುಂಭರಾಶಿಯವರಿಗೆ 5ರ ನಂತರ ದೊಡ್ಡ ಘಟನೆ ನಡೆಯುತ್ತದೆ. ಅಪ್ಪಿತಪ್ಪಿಯು ಈ ವಸ್ತುವನ್ನು ಯಾರಿಗೂ ಕೊಡಬೇಡಿ, ಎಚ್ಚರಿಕೆ. ಅಕಸ್ಮಾತ್ ಕೊಟ್ಟರೆ ಎಲ್ಲವನ್ನ ಕಳೆದುಕೊಳ್ತೀರಾ. 100% ಸತ್ಯ. ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಕೈ ಸತ್ಯಗಳು ಇದರಲ್ಲಿದೆ ಸ್ನೇಹಿತರೆ. ಇದನ್ನು ನೋಡಿದ ನಂತರ ನಿಮ್ಮ ಮನೆಯಲ್ಲಿ ಮನಸ್ಸಿನ ಬದಲಾವಣೆ ಖಂಡಿತ ಈ ರಾಶಿಯವರಿಗೆ ದೊಡ್ಡ ಘಟನೆ ನಡೆಯುತ್ತದೆ. ಏಕೆಂದರೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ವಿಶೇಷವಾದ ಒಂದು ಆಗಿರೋದ್ರಿಂದ ಈ ಜೂನ್ 3ನೇ ತಾರೀಕು ಸಂಕಷ್ಟಹರ ಚತುರ್ಥಿ, ಅಂದರೆ ಇಂದು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಗಣೇಶನ ಆಶೀರ್ವಾದ ನಿಮ್ಮ ಮನೆಯನ್ನು, ನಿಮ್ಮ ಮನಸ್ಸನ್ನು ಅದ್ಭುತವಾಗಿರುವಂಥ ಭಯಂಕರವಾದ ಅದೃಷ್ಟದ ತುಟ್ಟ ತುದಿಗೆ ಕರೆದುಕೊಂಡು ಹೋಗುತ್ತದೆ. ಹಾಗಾದರೆ ನೀವು ಅಪ್ಪಿತಪ್ಪಿಯು ಈ ವಸ್ತುವನ್ನು ಯಾರಿಗೂ ಕೊಡಬೇಡಿ, ಎಚ್ಚರಿಕೆಯನ್ನು ವಹಿಸಬೇಕು. ಅಕಸ್ಮಾತ್ ಕೊಟ್ಟರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಅದೃಷ್ಟವನ್ನು ಕಳೆದುಕೊಳ್ತೀರಾ. ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಖಂಡಿತವಾಗಿ ಇದು ಸತ್ಯ. ಈ ರಾಶಿ ಚಕ್ರದವರೇ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ದೊಡ್ಡ ಭೂಕಂಪ ಸಂಭವಿಸುವಂತಹ ಸಾಧ್ಯತೆ ಇದೆ. ಏಕೆಂದರೆ ನೀವು ನಂಬಿದವರಿಂದ ಕೆಲವೊಂದಿಷ್ಟು ಬಾರಿ ಮೋಸಕ್ಕೆ ಒಳಗಾಗಬಹುದು. ಇದನ್ನು ತಡೆಯಲು ಯಾರಿಂದ ಕೂಡ ಸಾಧ್ಯವಿಲ್ಲ. 2026 ಒಟ್ಟಾರೆಯಾಗಿ ಜೂನ್ ತಿಂಗಳು 1ರಿಂದ 5ನೇ ತಾರೀಕಿನವರೆಗೆ ನಿಮ್ಮ ಮನೆಯಲ್ಲಿ ಈ ಘಟನೆ ನಡೆಯುತ್ತದೆ. ಮನಸ್ಸಿನಲ್ಲಿ ಧೈರ್ಯ ಇದ್ದರೆ ಮಾತ್ರ ಈ ವಿಡಿಯೋನ ನೋಡಿ. ಏಕೆಂದರೆ ನಿಮ್ಮ ಮನೆ, ನಿಮ್ಮ ಜೀವನ, ನಿಮ್ಮ ಅದೃಷ್ಟ ಎಲ್ಲವೂ ಕೂಡ ಒಂದೇ ಬಾರಿಗೆ ತಲೆಕೆಳಕ ಮಾಡಬಹುದಾದಂಥ ಒಂದು ಭೀಕರವಾದ ಘಟನೆ ನಡೆಯುತ್ತದೆ. ಹಾಗಾದರೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನಡೆಯುವಂಥ ತೊಂದರೆಗಳನ್ನು ತಪ್ಪಿಸೋದಕ್ಕೆ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು, ಯಾವ ವಸ್ತುವನ್ನು ಯಾರಿಗೂ ಕೊಡಬಾರದು, ಬಹಳ ಮುಖ್ಯವಾಗಿರುವಂಥ ಶಕ್ತಿಶಾಲಿಯಾಗಿರುವಂಥ ವಿಶೇಷವಾದ ಅಧಿಕ ಮಾಸ ಇದಾಗಿರೋದ್ರಿಂದ, ಜ್ಯೇಷ್ಠ ಹುಣ್ಣಿಮೆ ಕೂಡ ಮೊನ್ನೆ ಮುಗಿದಿರೋದ್ರಿಂದ ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಶತ್ರುಗಳ ಕಾಟ, ಕಣ್ಣಿನ ದೃಷ್ಟಿಗಳು, ತೊಂದರೆಗಳು ಜಾಸ್ತಿ ಆಗುವಂಥ ಸಮಯ ಅಂತ ಕರೀತಾರೆ. ಏಕೆಂದರೆ ಕುಂಭರಾಶಿಯವರು ಬಹಳಷ್ಟು ಸೂಕ್ಷ್ಮ ಸ್ವಭಾವದವರು, ಗಟ್ಟಿ ಹೃದಯದವರು, ಎಲ್ಲವನ್ನು ಕೂಡ ನಿರ್ವಹಿಸುವಂಥವರು, ಬಹಳಷ್ಟು ಬುದ್ಧಿವಂತಿಕೆಯಿಂದ ಜೀವನವನ್ನು ನಡೆಸತಕ್ಕಂಥ ಜನರು. ಅವರಿಗೆ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಕಷ್ಟಗಳನ್ನು ಎದುರಿಸಿ ಅವರು ಉಕ್ಕಿನ ಮನುಷ್ಯರಂತೆ ಗಟ್ಟಿಯಾಗಿದ್ದಾರೆ. ಇನ್ನು ಮುಂದಿನ 4-5 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಸಮಯ. ನಿಮ್ಮ ಮನೆಯಲ್ಲಿ ಇರುವಂಥ ಈ ಒಂದು ವಸ್ತುವನ್ನು ಅಪ್ಪಿತಪ್ಪಿಯೂ ಕೂಡ ಯಾರಿಗೂ ಕೊಡಬೇಡಿ. ಅಕಸ್ಮಾತ್ ಕೊಟ್ಟರೆ ಖಂಡಿತವಾಗಿ ಎಲ್ಲವನ್ನು ಕಳೆದುಕೊಳ್ತೀರಾ. ಏಕೆಂದರೆ ಆ ಒಂದು ವಸ್ತುಗೆ ಅಷ್ಟೊಂದು ಶಕ್ತಿ ಇದೆ. ಜ್ಯೇಷ್ಠ ಹುಣ್ಣಿಮೆ, ಜ್ಯೇಷ್ಠ ಮತ್ತು ಅಧಿಕ ಮಾಸವಾಗಿರುವಂಥ ಈ ಸಮಯ ಸಂಕಷ್ಟಹರ ಚತುರ್ಥಿ ಕೂಡ ಬಂದಿರೋದ್ರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳನ್ನು ಬಹಳಷ್ಟು ಗಟ್ಟಿ ಮಾಡಿಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಈಗ ನೀವು ಅಂದುಕೊಂಡಂತೆ ಸಾಗುತ್ತದೆ. ಬದಲಾವಣೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತದೆ. ಈ ಮಾಹಿತಿಯನ್ನು ನೀವು ತಿಳಿದುಕೊಂಡರೆ ನಂತರ ನೀವು ಖಂಡಿತವಾಗಿ ಆಶ್ಚರ್ಯಕ್ಕೆ ಒಳಗಾಗ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಹೊಸದಾದ ಅದ್ಭುತವಾದ ಗಾಳಿ ಬೀಸೋಕೆ ಶುರು ಮಾಡುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಟ್ಟ ದೃಷ್ಟಿಗಳು ದೂರವಾಗಬೇಕು, ಶತ್ರುಗಳ ಕಾಟದಿಂದ ಪರಿಹಾರವಾಗಬೇಕು, ಎಲ್ಲ ಕಷ್ಟಗಳು ಮಾಯವಾಗಬೇಕು ಅಂತ ಬಯಸಿದರೆ ನಿಮ್ಮ ಮನೆಯನ್ನು ಪ್ರವೇಶ ಮಾಡುವಂತಹ ದೈವಿಕವಾದ ಶಕ್ತಿಯ ಖಂಡಿತವಾಗಿ ಕುಂಭರಾಶಿಯವರು ನೋಡಬೇಕಾದ ವಿಡಿಯೋ ಇದಾಗಿರೋದ್ರಿಂದ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುವ ಮೂಲಕ ತಮ್ಮ ಪ್ರಯತ್ನವನ್ನು ನೀವು ಖಂಡಿತವಾಗಿ ಲೈಕ್ ಮೂಲಕ ನಮಗೆ ತಿಳಿಸಬೇಕು. ಅಂದರೆ ಲೈಕ್ ಮಾಡಿ. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ನಿಮ್ಮ ಬದುಕು ಬಂಗಾರವಾದಂತೆ ಬೇರೆಯವರ ಬದುಕಿಗೆ ಏನಾದರೂ ಸಹಾಯ ಮಾಡಿದರೆ ದೇವರ ಆಶೀರ್ವಾದ ಕೈ ಹಿಡಿಯುತ್ತದೆ. ಖಂಡಿತ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ಅದೃಷ್ಟ ವಜ್ರಕ್ಕಿಂತ ಮೌಲ್ಯವಾಗಿ ಉಳಿಯೋದಕ್ಕೆ ಶುರು ಮಾಡುತ್ತದೆ. ಈಗಿನ ಪರಿಸ್ಥಿತಿಯಲ್ಲಿ ಜನರುಗಳು ಯಾವಾಗಲೂ ಒಂದರ ನಂತರ ಒಂದು ಕಷ್ಟವನ್ನು ಅನುಭವಿಸುತ್ತಾರೆ. ಹಣಕಾಸಿನ ಪರಿಸ್ಥಿತಿಯನ್ನು ಎದುರಿಸುತ್ತಾರೆ. ಆರೋಗ್ಯದ ಸಮಸ್ಯೆಗಳನ್ನು ಎಲ್ಲವನ್ನ ಕೂಡ ಕಷ್ಟಗಳನ್ನು ಅನುಭವಿಸಿ ಸಾಕಷ್ಟು ತೊಂದರೆಯನ್ನು, ದುಃಖವನ್ನು ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾರೆ. ಇದರಿಂದ ಒತ್ತಡ ಕೂಡ ಸಾಮಾನ್ಯವಾಗಿ ಬೇಗ ಬರುತ್ತೆ. ಜೀವನದಲ್ಲಿ ಈಗ ಅದ್ಭುತವಾಗಿರುವಂಥ ಸಮಯದ ಬದಲಾವಣೆಯನ್ನು ಮಾಡಿಕೊಳ್ಳಬೇಕಂದ್ರೆ ಮೊದಲು ನಿಮ್ಮ ಮನಸ್ಥಿತಿಯನ್ನು, ನಿಮ್ಮ ಮನಸ್ಸನ್ನು ಮತ್ತು ಮನೆಯನ್ನು ಪರಿಣಾಮಕಾರಿಯಾಗಿ ಬದಲಾವಣೆ ಮಾಡಬೇಕು.
ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಬದಲಾದಾಗ ಮಾತ್ರ ನಿಮ್ಮ ಮನಸ್ಸು ಶಾಂತವಾಗಿ ಬದಲಾಗುತ್ತೆ. ನಿಮ್ಮ ಮನಸ್ಸು ಬದಲಾದಾಗ ನಿಮ್ಮ ಮನೆಯ ಪರಿಸ್ಥಿತಿ, ಮನಸ್ಥಿತಿ ಎಲ್ಲ ರೀತಿಯ ಹಣಕಾಸಿನ ಪರಿಸ್ಥಿತಿಯನ್ನು ಬದಲಾಯಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಖಂಡಿತವಾಗಿ ಈಗ ನಿಮ್ಮ ಜೀವನದಲ್ಲಿ ಸಂತೋಷದ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡಿಕೊಳ್ತೀರಾ. ಸುಲಭವಾಗಿ ಎಲ್ಲದಕ್ಕೂ ಕೂಡ ಪರಿಹಾರವನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ಕುಂಭರಾಶಿಯಲ್ಲಿ ಇರ್ತಕ್ಕಂಥವರೇ ನಿಮ್ಮ ಜೀವನ ಅದ್ಭುತವಾಗಿರುವಂಥ ಪರಿಣಾಮಕಾರಿಯಾಗಿ ಪ್ರಯೋಜನಕಾರಿಯಾಗಿರುವ ಸಂದರ್ಭ ಹೌದು. ಈ ಸಮಯ ಬಹಳಷ್ಟು ಶ್ರೇಷ್ಠವಾಗಿದೆ. ನಿಮ್ಮ ಜೀವನದಲ್ಲಿ ಕೂಡ ಎಲ್ಲವನ್ನು ಸರಿ ಮಾಡಿಕೊಳ್ತೀರಾ. ನೀವು ನಿಮ್ಮ ಜೀವನದಲ್ಲಿ ಮಾಡ್ತಿರತಕ್ಕಂಥ ತಪ್ಪನ್ನು ಖಂಡಿತವಾಗಿ ಮುಂದುವರಿಸಿಕೊಂಡು ಹೋಗಬೇಡಿ. ಇದರಿಂದ ಸಮಯ ಪದೇ ಪದೇ ನಿಮಗೆ ಅದೃಷ್ಟವನ್ನು ತಂದುಕೊಡೋದಿಲ್ಲ. ಬರ್ತಕ್ಕಂಥ ಅವಕಾಶಗಳನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಸಮಸ್ಯೆಯನ್ನು ನೀವು ಎದುರಿಸಬೇಕಾಗುತ್ತೆ ಖಂಡಿತ. ಆದ್ದರಿಂದ ಈ ಒಂದು ಸಮಯದಲ್ಲಿ ನಾನು ನಿಮಗೆ ಹೇಳುತ್ತಿರುವಂತಹ ವಿಷಯಗಳನ್ನು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಬೇಕು. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕು. ಆಗ ಮಾತ್ರ ನಿಮಗೆ ಸಂಪೂರ್ಣವಾಗಿ ಎಲ್ಲವೂ ಅರ್ಥವಾಗುತ್ತದೆ ಸ್ನೇಹಿತರೆ. ಯಾಕೆಂದರೆ ವಿಶೇಷವಾದ ಸಂದರ್ಭಗಳಲ್ಲಿ ಗ್ರಹಗಳ ಬದಲಾವಣೆ ನಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ. ಇದರಿಂದಾಗಿ ಕಷ್ಟಗಳು ಕಡಿಮೆ ಆಗಬಹುದು, ಕಷ್ಟಗಳು ಜಾಸ್ತಿ ಆಗಬಹುದು, ನೋವು ಹೆಚ್ಚಾಗಬಹುದು, ದುಃಖ ಕಡಿಮೆ ಆಗಬಹುದು, ಸುಖ ಕೂಡ ಜಾಸ್ತಿ ಆಗಬಹುದು. ಯಾರು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಹಲವಾರು ಘಟನೆಗಳು ನಡೀತಾ ಇರುತ್ತೆ. ಅದಕ್ಕೋಸ್ಕರ ನೀವು ಜೂನ್ 1ರಿಂದ 5ನೇ ತಾರೀಕು ಭಯಂಕರವಾಗಿರುವಂಥ ಶಕ್ತಿಶಾಲಿಯಾಗಿರುವಂಥ ಸಮಯ ಶುರುವಾಗ್ತಾ ಇರೋದ್ರಿಂದ ಖಂಡಿತವಾಗಿ ಈಗ ನಾವು ತಿಳಿಸುವಂತಹ ಪರಿಹಾರವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನೀವು ಕಂಡ ಕನಸುಗಳನ್ನು ನನಸು ಕೊಳ್ಳಬಹುದು. ವಿಶೇಷವಾದ ಸಂದರ್ಭಗಳನ್ನು ಸೃಷ್ಟಿ ಮಾಡಿಕೊಳ್ಳಬಹುದು. ಹಲವಾರು ವರ್ಷಗಳ ನಂತರ ನಿಮ್ಮ ಜೀವನದಲ್ಲಿ ನೀವು ಯಾವುದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀರೋ, ಯಾವುದಕ್ಕೋಸ್ಕರ ಶ್ರಮಿಸ್ತಾ ಇದ್ದೀರೋ, ಯಾವುದಕ್ಕೋಸ್ಕರ ಕನಸು ಕಾಣ್ತಾ ಇದ್ದೀರೋ ಅದು ಈಗ ನಿಮ್ಮ ಜೀವನದಲ್ಲಿ ನನಸಾಗುವಂಥ ಸಮಯ ಹೌದು. ಖಂಡಿತವಾಗಿ ಈ ಸಮಯಕ್ಕೆ ಒಮ್ಮೆ ನೋಡಿ ತಿಳಿದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಬದಲಾವಣೆ 2026ರಿಂದ ಪ್ರಾರಂಭವಾಗಿದೆ. ಆದರೆ ನೀವು ಮಾಡಿರತಕ್ಕಂಥ ಸಣ್ಣ ಪುಟ್ಟ ತಪ್ಪು, ತೊಂದರೆಗಳು, ತಿಳುವಳಿಕೆ ಇಲ್ಲದ ಕೆಲಸಗಳು ನಿಮ್ಮನ್ನು ಮತ್ತೆ ಮತ್ತೆ ಕಷ್ಟಕ್ಕೆ ತಳ್ತಾ ಇದೆ. ಆದರೆ ಈಗ ವರ್ಷದಲ್ಲಿ ಅರ್ಧ ವರ್ಷ ಮುಗಿದಿದೆ ಅಂತಾನೆ ಹೇಳಬಹುದು. ಈಗ ಜೂನ್ ಪ್ರಾರಂಭವಾಗಿ ನಡೀತಾ ಇರೋದ್ರಿಂದ ನಿಮ್ಮ ಸಮಯವನ್ನು ಈಗ ನೀವು ಬದಲಾಯಿಸಿಕೊಳ್ಳಬೇಕು. ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನೀವು ಹಲವಾರು ವರ್ಷಗಳಿಂದ ಪಟ್ಟಂಥ ಕಷ್ಟಗಳು ಮುಂದುವರಿಸಿಕೊಂಡು ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಕಷ್ಟವನ್ನು ನೀವು ಇಲ್ಲಿಗೆ ನಿಲ್ಲಿಸಿ ಮುಂದೆ ಸುಖಮಯವಾಗಿರುವಂತಹ ಸಮೃದ್ಧಿಕರವಾದ ನೆಮ್ಮದಿಯ ಒಂದು ಐಶ್ವರ್ಯದ ಜೀವನವನ್ನು ನಡೆಸಬೇಕು ಅಂತ ಆಸೆ ಪಡ್ತಾ ಇದ್ದರೆ ಇದನ್ನು ನೀವು ಖಂಡಿತವಾಗಿ ಮಾಡಲೇಬೇಕಾಗುತ್ತೆ. ನೀವು ಬಹಳಷ್ಟು ಸಮಯವನ್ನು ತೆಗೆದುಕೊಂಡು ಕಷ್ಟಗಳ ನಂತರ ಭರವಸೆಯನ್ನು ಹೊಂದಿದ್ದೀರಾ. ಎಲ್ಲವನ್ನೂ ಕೂಡ ನಿರ್ವಹಿಸುವಂಥ ಸಾಮರ್ಥ್ಯವನ್ನು ದೇವರ ಕಡೆಯಿಂದ ಪಡ್ಕೊಂಡಿದ್ದೀರಾ. ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ನಿರ್ಣಾಯಕವಾದ ಸಮಯವಾಗಿ ಬರ್ತಾ ಇದೆ. ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಉತ್ತಮವಾಗಿರಬೇಕು. ನಿಮ್ಮ ಜೀವನವನ್ನು ಈಗ ಅದೃಶ್ಯದ ಜೊತೆಗೆ ಒಂದು ನಿರ್ಮಾಣ ಮಾಡುವಂಥ ಸುಸಂದರ್ಭ. ಈ ಸಮಯವನ್ನು ನೀವು ಖಂಡಿತವಾಗಿ ಜೋಪಾನವಾಗಿ ಜಾಗರೂಕತೆಯಿಂದ ನಿರ್ವಹಿಸಬೇಕು. ಜೀವನದಲ್ಲಿ ಈಗ ದೇವರ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ಇರುತ್ತದೆ. ನೇರವಾದ ಕೃಪಾ ಕಟಾಕ್ಷ ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸನ್ನು ಬೆಳಕು ಮಾಡುವಂಥ ಸಮಯ ಈಗ ನೀವು ಶುರುವಾಗ್ತಾ ಇರುವಂಥ ವಿಶೇಷವಾದ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಯ, ಆತಂಕ, ಸಲ್ಲದ ಮನಸ್ಥಿತಿಗಳನ್ನು ದೂರ ಮಾಡಿಕೊಳ್ಳಬೇಕು. ನಾನು ಯಾವ ರೀತಿ ಸಂಪತ್ತನ್ನು ವೃದ್ಧಿ ಮಾಡಿಕೊಳ್ಳಬೇಕು, ಸಮೃದ್ಧಿ ಕಡೆಗೆ ಹೆಜ್ಜೆ ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಸಣ್ಣ ಪುಟ್ಟ ಅವಕಾಶವನ್ನು ಕೂಡ ನಿರ್ಲಕ್ಷ್ಯ ಮಾಡಬಾರದು. ಇವತ್ತು ಸಣ್ಣ ಅವಕಾಶ ನಾಳೆ ದೊಡ್ಡ ಒಂದು ಯಶಸ್ಸಿಗೆ ಕಾರಣವಾಗಬಹುದು. ನೀವು ಬಹಳಷ್ಟು ಆಸೆಗಳನ್ನು ಪಟ್ಟು ಕಂಗಾಲಾಗಿ ಕುಳಿತಿದ್ರೆ ಖಂಡಿತವಾಗಿ ಸಮಯದಲ್ಲಿ ಎಲ್ಲವನ್ನ ಕೂಡ ಸರಿಪಡಿಸಬಹುದು. ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ಏಕಾಗ್ರತೆ ನಿಮ್ಮ ಗುರಿ ಕಡೆಗೆ ನೇರವಾಗಿ ನುಡಿಯುವಂತಹ ಸಮಯದಲ್ಲಿ ಎಲ್ಲವೂ ಕೂಡ ನಿಮ್ಮ ಕೈಗೆ ಸುಲಭವಾಗಿ ಸಿಗುತ್ತದೆ. ಆದ್ದರಿಂದ ಈ ಸಂದರ್ಭವನ್ನು ನೀವು ಜಾಗರೂಕತೆಯಿಂದ ಬಳಸಿಕೊಳ್ಳಿ. ಬಂದಂತಹ ಅವಕಾಶಗಳನ್ನು ಸಂಪೂರ್ಣವಾಗಿ ಸದುಪಯೋಗ ಮಾಡಿಕೊಳ್ಳಿ. ಆಸೆಗಳ ಮೇಲೆ, ನಿಮ್ಮ ಕನಸುಗಳ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡಿ. ಇದರಿಂದಾಗಿ ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಶುರುವಾಗುತ್ತೆ. ಜಾತಕದಲ್ಲಿ ಗ್ರಹಗಳ ಚಲನೆ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ, ನೇರವಾಗಿ ನಿಮ್ಮ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಈಗ ಅದ್ಭುತವಾದ ಶಕ್ತಿಯನ್ನು ಹೊಂದಿರತಕ್ಕಂಥ ಜೂನ್ ತಿಂಗಳು ನಿಮ್ಮ ಹಣೆ ಬರಹ ಸಂಪೂರ್ಣ ಬದಲಾಯಿಸುವಂಥ ಶಕ್ತಿಯನ್ನು ಹೊಂದಿದ್ರೂ ಕೂಡ ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು, ಸಾಲದ ಬಾಧೆಯನ್ನು, ದಾರಿದ್ರ್ಯತೆಯನ್ನು ದೂರ ಮಾಡಿಕೊಳ್ಳಬಹುದು. ಇದಕ್ಕೆಲ್ಲ ಕಾರಣ ಅಂದರೆ ಒಂದು ಹೊಸತನ. ಜೂನ್ 1ರಿಂದ ನಿಮ್ಮ ಅದೃಷ್ಟ ಬದಲಾಗಿದೆ. ಇದಕ್ಕೆಲ್ಲ ಕಾರಣ ಅಂದರೆ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ನಡೆಯುವಂಥ ಪವಾಡ ಘಟನೆಗಳು. ಈ ವರ್ಷದ ಆರಂಭದಲ್ಲಿ ನೀವು ಯೋಜಿಸುತ್ತಿರುವಂಥ ಪ್ರತಿಯೊಂದು ಕೆಲಸವೂ ಈಗ ನಿಧಾನವಾಗಿ ಫಲಪ್ರದವಾಗುತ್ತೆ. ಖಂಡಿತವಾಗಿಯೇ ನಾನು ನಿಮಗೆ ಪದೇ ಪದೇ ಎಚ್ಚರ ವಹಿಸುವ ಕೆಲಸವನ್ನು ನಾಳೆಯಿಂದ ಮಾಡಬೇಡಿ ಅಂತ ಹೇಳ್ತಾ ಇರೋದು. ಖಂಡಿತ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಆಸೆ ಕೂಡ ನೆರವೇರೋದಿಲ್ಲ. ನೀವು ನಿಮ್ಮ ತಪ್ಪನ್ನು ಸರಿ ಮಾಡಿಕೊಂಡರೆ ಮಾತ್ರ ನಿಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಹೌದು ಸ್ನೇಹಿತರೆ, ಈ ಸಮಯದಲ್ಲಿ ಒಂದು ವಿಶೇಷವಾದ ವಸ್ತುವನ್ನು ಯಾರಿಗೂ ಕೊಡಬಾರದು.
ಇಂದು ಸಂಕಷ್ಟಹರಿ ಚತುರ್ಥಿ ಆಗಿರೋದ್ರಿಂದ 2 ಏಲಕ್ಕಿಗಳನ್ನು ನಿಮ್ಮ ಜೇಬಿನಲ್ಲಿ ಯಾವಾಗಲೂ ಇಟ್ಕೊಳ್ಬೇಕು. ಆ ಏಲಕ್ಕಿಗಳನ್ನು ನಿಮಗೆ ಅದೃಷ್ಟದ ಸಂಕೇತ. ಯಾವುದೇ ಹೊಸ ಪ್ರಾರಂಭ ಮಾಡೋದಕ್ಕೆ ಆಗಿರಬಹುದು, ಯಾವುದೇ ರೀತಿ ಒಂದು ಬಿಸ್ನೆಸ್ ಆಗಿರ್ಬೋದು, ಎಲ್ಲ ರೀತಿಯ ಕ್ಷೇತ್ರದಲ್ಲೂ ಕೂಡ ನೇರವಾಗಿ ನೀವು ಗೆಲುವನ್ನು ಸಾಧಿಸಬೇಕು ಅಂತ ಆಸೆ ಪಟ್ಟರೆ ಬೆಳಗ್ಗೆ ಎದ್ದ ತಕ್ಷಣ ಮಹಿಳೆಯರಾಗಲಿ ಪುರುಷರಾಗಲಿ ಒಂದು ಗಾಜಿನ ಡಬ್ಬದ ತುಂಬ ಏಲಕ್ಕಿಗಳನ್ನು ತುಂಬಿಡಬೇಕು. ಅದರಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದು 2 ಏಲಕ್ಕಿಗಳನ್ನು ತೆಗೆದುಕೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತೆ. ಈಗ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವಂಥ ದೊಡ್ಡ ತಿರುವನ್ನು ಪಡೆದುಕೊಳ್ಳುವಂಥ ವಿಶೇಷವಾದ ಸಮಯವಾಗಿರುವುದರಿಂದ ನಿಮ್ಮ ಆಸೆ ಕನಸುಗಳು ನನಸಾಗುತ್ತಾ ಹೋಗುತ್ತೆ. ಅದಕ್ಕೋಸ್ಕರ 2 ಏಲಕ್ಕಿಯನ್ನು ನೀವು ಜಾದೂ ರೀತಿಯಲ್ಲಿ ಬಳಸಿಕೊಳ್ಳಬಹುದು. ಯಾವುದೇ ಕೆಲಸಕ್ಕೆ ಶುರು ಮಾಡಿದಾಗ ಅದನ್ನು ನೀವು ಬಳಸಬಹುದು. ಆದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಏಲಕ್ಕಿಯನ್ನು ಯಾವುದೇ ಕಾರಣಕ್ಕೂ ಸ್ನೇಹಿತರೆ ನೆಂಟರು ಬಂದರೆ ಕಾಣೋ ಥರ ಇಡಬಾರ್ದು. ಆ ಏಲಕ್ಕಿಗಳನ್ನು ಸಿಹಿ ತಿಂಡಿ ಮಾಡೋದಕ್ಕೂ ಕೂಡ ಬಳಸಬಾರದು. ಯಾರೇ ಹೊಸಬರು ನಿಮ್ಮ ಮನೆಗೆ ಬಂದಾಗ ಹೊಸ ಏಲಕ್ಕಿಗಳನ್ನು ತಂದು ಅದರಲ್ಲಿ ನೀವು ಅವರಿಗೆ ಒಂದು ವಿಶೇಷವಾಗಿ ಸಿಹಿ ತಿಂಡಿಯನ್ನು ಮಾಡಿಕೊಡಬಹುದು. ಆದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅದೃಷ್ಟದ ಏಲಕ್ಕಿಗಳಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ಒಂದನ್ನು ಕೂಡ ಕೆಳಗೆ ಕೊಡಬೇಡಿ, ಕೆಳಗೆ ಕೂಡ ಬೀಳಿಸಬೇಡಿ. ಇದರಿಂದಾಗಿ ಕಷ್ಟಗಳು ದೂರವಾಗುತ್ತೆ. ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆಗೆ ಬರುವಾಗ ನಿಮ್ಮ ಮನೆ ಸುಗಂಧಭರಿತವಾಗಿರಬೇಕು. ಮನೆಯಲ್ಲಿ ಸ್ವಚ್ಛವಾಗಿ ಇಟ್ಕೋಬೇಕು. ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು. ಮಹಾಲಕ್ಷ್ಮಿ ದೇವಿಗೆ ಮತ್ತು ಶುಕ್ರನಿಗೆ ತುಂಬ ಪ್ರಿಯವಾದ ವಸ್ತುಗಳಲ್ಲಿ ಏಲಕ್ಕಿ ಕೂಡ ಒಂದು. ಆದ್ದರಿಂದ ಏಲಕ್ಕಿ ನಿಮ್ಮ ಸಂಪತ್ತನ್ನು ವೃದ್ಧಿ ಮಾಡುತ್ತೆ. ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ಶುಕ್ರನ ಆಶೀರ್ವಾದ. ಶುಕ್ರ ದೆಸೆ ಇದ್ದರೆ ಖಂಡಿತವಾಗಿ ನಿಮ್ಮ ಜಾತಕದಲ್ಲಿ ಎಂಥದೇ ಜ್ಯೋತಿಷ್ಯವನ್ನು ಕೇಳಿದ್ರೂ ನಿಮಗೆ ಶುಕ್ರ ದೆಸೆ ಅದ್ಭುತವಾಗಿದೆ. ಮಾತ್ರ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಅನ್ನೋದು ಸಿಗುತ್ತೆ. ನೆಮ್ಮದಿಯನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಶಾಂತಿಯಿಂದ ನೆಮ್ಮದಿಯಿಂದ ಶ್ರೀಮಂತಿಕೆ ಜೀವನವನ್ನು ನಡೆಸಬೇಕು ಅಂದರೆ ನಿಮ್ಮ ಜಾತಕದಲ್ಲಿ ಶುಕ್ರ ಬಲವಾಗಿರಬೇಕು. ಈಗ ಶುಕ್ರನನ್ನು ಬಲಪಡಿಸಿಕೊಳ್ಳೋಕ್ಕೋಸ್ಕರ ನಾವು ತಿಳಿಸಿರುವಂಥ ಒಂದು ಮಾಹಿತಿಯನ್ನು ಅನುಸರಿಸಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಟೀ ಅಥವಾ ಬಿಸಿನೀರು ಕುಡಿಯುವಂಥ ಅಭ್ಯಾಸವಿದ್ದರೆ ಒಂದು ಏಲಕ್ಕಿಯನ್ನು ಅದರೊಳಗೆ ಹಾಕಿ ಕುಡಿತಾ ಬರೋದ್ರಿಂದ ನಿಮಗೆ ಶುಕ್ರ ಅನ್ನೋನು ಆ್ಯಕ್ಟಿವ್ ಆಗ್ತಾನೆ. ಇದರಿಂದ ಸಂಪತ್ತಿಗೆ ಬರಬೇಕಾದ ವಾಕ್ ಚಾತುರ್ಯ ಮಾತಿನ ಮನೆಯಲ್ಲಿ ನಿಮಗೆ ಅದೃಷ್ಟ ಸಂಪತ್ತು ವೃದ್ಧಿಯಾಗುತ್ತೆ. ನಿಮ್ಮ ಮಾತು ಅದ್ಭುತವಾಗಿದ್ದಾಗ ಕೆಲಸಗಳು ಸರಾಗವಾಗಿ ಸಾಗುತ್ತೆ. ಹೊಸ ಹೊಸ ಆಫರ್ಗಳು ನಿಮ್ಮನ್ನು ಕೈಬೀಸಿ ಕರೆಯುತ್ತವೆ. ನಿಮ್ಮ ಜೀವನದಲ್ಲಿ ಸೋಲಿನಿಂದ ಕಂಡಂತಹ ಎಲ್ಲ ಕಹಿ ಅನುಭವಗಳನ್ನು ದೂರ ಮಾಡಿಕೊಳ್ತೀರಾ. ಇನ್ನು ಮುಂದೆ ಎಲ್ಲರಿಗೂ ಕೂಡ ಸಹಾಯ ಮಾಡುವಷ್ಟು ದೊಡ್ಡ ಹಂತಕ್ಕೆ ಹೋಗಿ ತಲುಪ್ತೀರಾ. ಆದರೆ ಯಾವುದೇ ಕಾರಣಕ್ಕೂ ಅಹಂಕಾರವನ್ನು ಪಡಬೇಡಿ, ಶತ್ರುಗಳನ್ನು ಮಾಡಿಕೊಳ್ಳಬೇಡಿ. ಅತಿಯಾದ ಒಂದು ಕೆಟ್ಟತನದಿಂದ ದೂರ ಇರಿ. ಮತ್ತು ಮನೆಯನ್ನು ಯಾವಾಗಲೂ ಕೂಡ ಸ್ವಚ್ಛವಾಗಿರಿ. ಪ್ರತಿದಿನ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪಾರಾಧನೆ ಮಾಡಿ ಮನಸ್ಸನ್ನು ಯಾವಾಗಲೂ ಅದ್ಭುತವಾಗಿರಿಸುವ ಚಿಂತನೆಗಳು, ಸಕಾರಾತ್ಮಕ ಯೋಚನೆಗಳಿಂದ ತುಂಬಿರುವಂತೆ ನೋಡಿಕೊಳ್ಳಬೇಕು. ನಿಮ್ಮ ಮನೆ ಪರಿಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬೇಕು ಅಂದರೆ ಮೊದಲು ನಿಮ್ಮ ಮನಸ್ಸಿನ ಪರಿಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬೇಕು. ಏಲಕ್ಕಿಗಳನ್ನು ಯಾವಾಗಲೂ ಕೂಡ ಕೆಳಗೆ ಬಿಡಿಸುವುದಾಗಲಿ, ಒಂದು ಕೆಟ್ಟ ಯೋಚನೆಗಳನ್ನು ಮಾಡೋದಾಗಲಿ, ಮಕ್ಕಳ ಕೈಲಿ ಚೆಲ್ಲೋದಾಗಲಿ ಕೊಡಬಾರದು. ಈ ಒಂದು ಅದೃಷ್ಟದ ನಿಮ್ಮ ದುಪ್ಪಟ್ಟು ಮಾಡ್ಕೋಬೇಕು ಅಂದರೆ ಕೇವಲ 21 ದಿನಗಳ ಕಾಲ ನಾವು ತಿಳಿಸಿರುವಂಥ ಮಾಹಿತಿಯನ್ನು ಕಂಟಿನ್ಯೂಯಸ್ ಆಗಿ ಮಾಡ್ಕೊಂಡು ಬಂದು ನೋಡಿ. ನೀವೇ ನಮಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ನಿಮ್ಮ ಜೀವನ ಯಾವ ರೀತಿ ಬದಲಾಯಿತು ಅಂತ. ಆದಾಯದ ಮೂಲಗಳು ವಿಶೇಷವಾಗಿ ನಿಮ್ಮ ಹತ್ರ ಹರಿದು ಬರುತ್ತವೆ. ನಿಮಗೆ ತಿಳಿದೋ ತಿಳಿಯದೆ ಹಣ ಅನ್ನೋದು ಆಕರ್ಷಿತವಾಗುತ್ತೆ. ವ್ಯವಹಾರದಲ್ಲಿ ಇರ್ತಕ್ಕಂಥ ಇಲ್ಲ ಸಲ್ಲದ ಖರ್ಚುಗಳು, ಮನೆಯಲ್ಲಿ ಆಗಿರತಕ್ಕಂಥ ವ್ಯರ್ಥ ಖರ್ಚುಗಳಿಗೆ ಕಡಿವಾಣ ಬೀಳುತ್ತೆ. ಶುಕ್ರನ ಆಶೀರ್ವಾದದ ಜೊತೆಗೆ ನೇರವಾಗಿ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗ್ತೀರಾ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗಿನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೆಲ್ಲೈಕನ್ ಕ್ಲಿಕ್ ಮಾಡಿ. ಓಕೆ, ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಂಕಷ್ಟಹರ ಚತುರ್ಥಿಯ ಶುಭಾಶಯಗಳು. ಈ ಗಣಪತಿ ಎಲ್ಲ ವಿಘ್ನಗಳನ್ನು ನಾಶ ಮಾಡಿ ಒಳ್ಳೆಯದನ್ನು ಮಾಡಲಿ, ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಇವತ್ತು ಸಂಕಷ್ಟಹರ ಚತುರ್ಥಿ. ಉಪವಾಸ ಮಾಡೋರು ಉಪವಾಸ ಮಾಡಿ, ರಾತ್ರಿ ಚಂದ್ರ ದರ್ಶನ ಮಾಡಿ ಊಟವನ್ನು ಸೇವಿಸಿ. ಖಂಡಿತ ಒಳ್ಳೆಯದಾಗುತ್ತೆ ಎಲ್ಲರಿಗೂ. ಮತ್ತು ಗರಿಕೆಯನ್ನು ಇಟ್ಟು ಪೂಜೆ ಮಾಡಿ. ವಿಶೇಷವಾಗಿ ಗರಿಕೆ ಅಂದರೆ ಗಣಪತಿಗೆ ತುಂಬ ಇಷ್ಟ, ಪ್ರಿಯ. ಆದ್ದರಿಂದ ಗರಿಕೆಯನ್ನು ಸಲ್ಲಿಸಿ ಪೂಜೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಧನ್ಯವಾದಗಳು.